ಹೀಗಿದ್ರೆ ನೋಡ್ರಿ, ಆಶೀರ್ವಾದ ಹೊಂದಕ್ಕೆ ಸಾಧ್ಯವಿಲ್ಲ. ಕರ್ತನು ಬಯಸುವ ಒಂದು ಫಲವನ್ನು ಕೊಡೋಣ. ಆಮೇಲೆ ಎಷ್ಟು ಜನ ಸಂತೋಷವಾಗಿದ್ದೀರಾ? ಕರ್ತನು ಪ್ರಿಯ ಪಡುವ ಜೀವಿತ ನಮಗಿರಬೇಕು. 1ನೇ ವಾಕ್ಯ ಹೇಳ್ತದೆ, ನಾನು ಅದನ್ನ ಇದು ಅದು ಸಖತ್ತಾಗಿದೆ, ಸಮಯ ಇಲ್ಲ ಕಾರಣ ಆ 1ನೇ ವಾಕ್ಯ ಓದಮ್ಮ, ನಾವು ಪ್ರಾರ್ಥನೆ ಮಾಡೋಣ. ಗಮನಿಸ್ರಿ, ಅದನ್ನ ಕ್ಲೀನ್ ಮಾಡಿ, ಅಗತ್ಯ ಮಾಡಿ, ಅದು ಉಳುಮೆ ಮಾಡಿ, ಅದನ್ನ ಬಿತ್ತನೆ ಮಾಡಿ, ಅದಕ್ಕೆ ಬೇಲಿ ಹಾಕಿ, ಅದಕ್ಕೆಲ್ಲ ಮಾಡಿದಂತ ನಮ್ಮ ದೇವರು ಒಳ್ಳೆ ಫಲವನ್ನ ನಿರೀಕ್ಷಿದ್ರು. ಕೈಯಾದ ಫಲ ಬಂತು. ನಿನಗೆ ದೇವರು ತನ್ನ ಪ್ರಾಣವನ್ನು ಕೊಟ್ಟಿದ್ದಾನೆ ಸಹೋದರ ಸಹೋದರಿ. ಆತನು ನಿನ್ನ ಹತ್ರ ಕೇಳುವಂಥದ್ದು ಕಷ್ಟಕಾರದಲ್ಲ,